3.92 50-50 ರೋ ಹಚ್ಚ್ರಿ ಅಮೌಂಟ್ ಎಷ್ಟು ಮಾಡಿಸಿದ್ದು 200 ಎಷ್ಟು ಒಂದು ಬಂಗಾರ ತಾಳಿ ಚೇಂಜ್ ಪಾಸ್ಪೋರ್ಟ್ ನೆಕ್ಸ್ಟ್ ಐಟಮ್ ಹೇಳುವ ಒಂದು ಬಂಗಾರ ನೆಕ್ಲೆಸ್ 50-340 ನೆಕ್ಸ್ಟ್ ಒಂದು ಬಂಗಾರ ನೆಕ್ಲೆಸ್ ಮತ್ತಿನ ದೊಡ್ಡ ಸೇರಿ ಕಳಿಸ್ರಿ ಹುಡುಗರು ನಾಗರಾಜ್ ಬಾರೂಡಿ ಇವರಿಬ್ಬರು ಇವತ್ತು ಮಂತ್ರಾಗಿ ಇಲ್ಲಿ ಹಾಜರಿದ್ದಾರೆ ಹಾಗೂ ಪಂಚನಾಮೆ ಮಾಡಿಕೊಳ್ಳಿಕ್ಕೆ ಹೋಗಿದ್ದಾರೆ. ಅದೇ ರೀತಿ ನಮ್ಮ ARCS ಆಫೀಸಿಂದ ವೆಂಕಟೇಶ್ ಎಲ್ಲೂ ಸಹ ಮತ್ತು ARCS ಆಫೀಸಿಂದ ಅಧಿಕಾರಿಗಳು ಕೂಡ ಇಲ್ಲಿ ಹಾಜರಿದ್ದಾರೆ. ನಾವು ಹೊರಗಡೆ ಹೋಗಿ ಮಂಜು ಪಂಚ ಕೊಡಕ್ಕಾರ ಸ್ವಲ್ಪ ಅಲ್ಲಿ ಹೋಗಿ ನಿಂತ ನೋಡ ನಿಮ್ಮ ಬಾಜುಕ ಮೊಬೈಲ್ ಏನು ಅರ್ಜೆಂಟ್ ಐತೆ ಅಂದ್ರೆ ಇದು ಶಿವಪ್ರಸಾದ್ ಚೀಟ್ಸ್ ಫಂಡ್ ಸರ್ ಇದು ಚೀಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಬ್ಯಾಲೆನ್ಸ್ 7 ಲಕ್ಷ ಇತ್ತು. ನಿಮಗೇನನ್ನೋದು ನಿಮಗಾದ್ರೆ ನೀವು ನಮ್ಮ ಕಡೆಯಲ್ಲಿ ಎಲ್ಲ ಹೇಳ್ತೀರಿ ಬಿಡ್ರಿ ಸರ್ ನಮಗೆಲ್ಲ ನೋಡ್ರಪ್ಪ ಅದು ಕೇಬಲ್ ಕರ್ತಿದೆ ನೀವು ಕೊಡ್ತೀರ ಅಲ್ಲ ಅಲ್ಲಿ ಒಬ್ಬ ಕೊಡ್ತೀರ ಬೈಕ್ ಕೊಡ್ತೀನಿ ಗದಗ ಜಿಲ್ಲೆಯಲ್ಲಿ ಒಂದು ವಿಶೇಷ ಕಾರ್ಯಾಚರಣೆಯನ್ನು ನಡೆಸಿದ್ದೀವಿ. ಭಾಳಷ್ಟು ದಿನಗಳಿಂದ ನಾವು ಬಾತ್ಮೀದಾರರ ಮಾಹಿತಿ ಮೇರೆಗೆ ಮತ್ತು ನಮ್ಮ ಲೋಕಲ್ ಇಂಟೆಲಿಜೆನ್ಸ್ ಸೋರ್ಸಸ್ ಮೇರೆಗೆ ಒಂದು ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿ ಭಾಳಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಿದ್ವಿ. ಹಣನ ಸಾಲದ ರೂಪದಲ್ಲಿ ನೀಡ್ತಾರೆ ಮತ್ತು ಅದನ್ನು ಮತ್ತೆ ಹಿಂಪಡಿಬೇಕು ಅಂತ ಹೇಳಿ ಯಾರು ಜನರಿಗೆ ತೊಂದರೆ ಕೊಡ್ತಾರೆ ಅಥವಾ ಮನಿ ಲೆಂಡಿಂಗ್ ಮಾಡ್ತಾರೆ ಅವ್ರ ಬಗ್ಗೆ ಇನ್ಫಾರ್ಮೇಷನ್ನ ಸಂಗ್ರಹಣ ಮಾಡೋದ್ರಲ್ಲಿ ಬೆಟ್ಗಿರಿ ಭಾಗದಲ್ಲಿ ಒಬ್ಬ ಮನೋಹರ್ ಕಟ್ಟಿಮನಿ ಅಂತ ಹೇಳಿ ಈ ಬಡ್ಡಿಗೆ ಹಣವನ್ನು ನೀಡ್ತಿದ್ದ. ಮತ್ತು ಜನರಿಗೆ ಈ ಖಾಲಿ ಬಾಂಡ್ಸ್ ಆಗಿರಲಿ ಅಥವಾ ಅವ್ರದ್ದು ಚೆಕ್ಸ್ ಆಗಿರಲಿ ಅಥವಾ ಏನೋ ಒಂದು ಪ್ರಾಮಿಸರಿ ನೋಟ್ಸ್ ಆಗಿರಲಿ ಇಂಥದನ್ನು ಅವನು ತನ್ನ ಹತ್ರ ಇಟ್ಕೊಂಡು ಹಣನ ಪಾವತಿ ಮಾಡ್ತಿದ್ದ ಮತ್ತು ಇಂಟ್ರೆಸ್ಟ್ ಕೂಡ ಭಾಳಷ್ಟು ಚಾರ್ಜ್ ಮಾಡ್ತಿದ್ದ. ಮತ್ತು ಅವನ ಹತ್ರ ಯಾವುದು ಅಧಿಕೃತ ದಾಖಲಾತಿ ಇಲ್ಲದೆ ಈ ರೀತಿ ಜನರಿಗೆ ಕಷ್ಟ ಉಂಟು ಮಾಡ್ತಿದ್ದ ಅಂತ ಹೇಳಿ ನಮ್ಮ ಲೋಕಲ್ ಇಂಟೆಲಿಜೆನ್ಸ್ ಸೋರ್ಸಸ್ ಮತ್ತು ಬಾತ್ಮೀದಾರರ ಮಾಹಿತಿಯಿಂದ ನಮಗೆ ಗೊತ್ತಾಯಿತು. ಮಾಡಿದ್ವಿ 6 ತಂಡನ ರಚನೆ ಮಾಡಿ ಬೆಳಗ್ಗೆ ಸುಮಾರು 5ರಿಂದ 8 ಗಂಟೆಯಿಂದನೇ ನಾವು ಕೆಲಸನ ಪ್ರಾರಂಭ ಮಾಡಿ ಒಟ್ಟು 6 ಜಾಗದಲ್ಲಿ ನಾವು ರೇಡ್ ಮಾಡಿದ್ವಿ. ಇದರಲ್ಲಿ ಆತನ ಮನೆ ಆಗಿರಲಿ, ಆತನ ಸಹಚರರ ಮನೆ ಆಗಿರಲಿ ಮತ್ತು ಒಂದು ಕಚೇರಿ ಆಗಿರಲಿ, ಇದನ್ನು ಕೂಡ ಅಟ್ ಎ ಟೈಮ್ ನಾವು ರೇಡ್ ಮಾಡೋ ಪ್ರಕ್ರಿಯೆನ ನಾವು ಮಾಡಿದ್ವಿ. ಏನು ಸಿಕ್ತು ಪ್ರಾಪರ್ಟಿಯಲ್ಲಿ ಅಂತ ಹೇಳಿದರೆ ಒಂದು ಸುಮಾರು 157ರಿಂದ 158 ಚೆಕ್ ಲೀವ್ಸ್ ಸಿಕ್ಕಿದೆ. ಬೇರೆ ಬೇರೆಯವರು ಖಾಲಿ
ಚೆಕ್ ಲೀಫಲ್ಲಿ ಸೈನ್ ಹಾಕಿ ಕೊಟ್ಟಿರೋದು ನಮಗೆ ಸಿಕ್ಕಿದೆ. ಅದ್ರ ಜೊತೆಯಾಗಿ ನಮ್ಮ ಹತ್ರ ಒಂದು 65ರಿಂದ 67 ಈಗಲೂ ಇನ್ನೂ ಅದನ್ನು ನಮ್ಮ ಪಂಚನಾಮೆಯಲ್ಲಿ ಎಲ್ಲ ತೊಗೊಂಡಿದ್ದೀವಿ. ಕರಾರು ಪತ್ರ ಆಗಿರ್ಬೋದು, ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅಗ್ರಿಮೆಂಟ್ ಪೇಪರ್ಸ್ ಆಗಿರ್ಬೋದು, ನೋಟ್ರೈಸ್ ಪೇಪರ್ಸ್ ಆಗಿರ್ಬೋದು, ಮತ್ತು ಎಂಟಿ ಬಾಂಡ್ ಪೇಪರ್ಸ್ ಆಗಿದ್ದು ಇಷ್ಟು ಸಿಕ್ಕಿದ್ವು. ಅದ್ರ ಜೊತೆಗೆ ನಮ್ಮ ಹತ್ರ ಒಂದು 8ರಿಂದ 9 ಪಾಸ್ಬುಕ್ ಸಿಕ್ಕಿದೆ, ಒಂದು 11 ಚೆಕ್ ಬುಕ್ ಸಿಕ್ಕಿದೆ, ಅಂದರೆ ಅನ್ಯೂಸ್ಡ್ ಚೆಕ್ ಬುಕ್ಸ್, ಮತ್ತು ಒಂದು ATM ಕಾರ್ಡ್ಸು, ಮತ್ತು ಕ್ರೆಡಿಟ್ ಕಾರ್ಡ್ಸ್, ಡೆಬಿಟ್ ಕಾರ್ಡ್ಸ್, ಇಂಥವು ಒಂದು 5ರಿಂದ 6 ಸಿಕ್ಕಿದೆ. ಒಂದು 3 ಪ್ಯಾನ್ ಕಾರ್ಡ್ ಸಿಕ್ಕಿದೆ. ಅನ್ಅಕೌಂಟೆಡ್ ಕ್ಯಾಶ್ ಒಂದು 5.5 ಲಕ್ಷ ರೂಪಾಯಿ ಹತ್ತತ್ರ ಸಿಕ್ಕಿದೆ. ಅದರ ಜೊತೆಗೆ 2,000 ರೂಪಾಯಿ ನೋಟ್ ಏನು ಮುಂಚೆ ಈಗ ಚಾಲ್ತಿಯಲ್ಲಿ ಇಲ್ಲ, ಅದ್ರದ್ದು